ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗ್ರೀನಿ ಟಿವಿ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ನು ಸಹ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಿಮಗೆ ಎಮ್ಮಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಎಮ್ಮಿಂಗ್ ನೀಡಲ್ ತೊಗೊಂಡಿದ್ದೀನಿ. ನೀವು ಅಂಗಡಿಯಲ್ಲಿ ಎಮ್ಮಿಂಗ್ ನೀಡಲ್ ಅಂತ ಕೇಳಿದ್ರೆ ಕೊಡ್ತಾರೆ, ಅದೇ ನೀಡಲ್ ತೊಗೊಂಡು ಎಮ್ಮಿಂಗ್ ಮಾಡೋಕ್ಕೆ ಯೂಸ್ ಮಾಡಬೇಕು. ಬೇರೆ ದೊಡ್ಡ ದೊಡ್ಡ ನೀಡಲ್ಗಳನ್ನ ಯೂಸ್ ಮಾಡಬೇಡಿ. ನಿಮ್ಗೆ ತೋರ್ಸೋಕ್ಕೆ ಅಂತ ನಾನು ಒಂದು ಪೀಸ್ ಬಟ್ಟೆ ತೊಗೊಂಡಿದ್ದೀನಿ. ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಡ್ತೀನಿ. ನೋಡಿ, ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಗಾದರೆ ಐರನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ದೊಡ್ಡ ಹೊಲಿಗೆ ಸ್ಟಿಚ್ನ ಮೇಲ್ಗಡೆ ಹಾಕ್ಕೊಳ್ಳಿ. ಫಸ್ಟು ಮೇಲ್ಭಾಗದ ಪೀಸಿಂದ ತಳಭಾಗದ ಪೀಸನ್ನು ಸೇರಿಸಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅದೇ ರೀತಿ ತಳಭಾಗದಿಂದ ಮೇಲ್ಭಾಗಕ್ಕೆ ಹೋಗೋ ಥರ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಈಗ ಹಿಂಗೆ ಹಾಕೋದ್ರಿಂದ ಅದು ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಪೀಸ್ನ ನಿಮ್ಮ ಕಡೆ ಸೈಡ್ಗೆ ತಗೊಳ್ಳಿ. ನಂತರ ಇದರಿಂದ ಸ್ಟಿಚ್ ಹಾಕಿದ್ದೀರೋ ಫಸ್ಟ್ ಸ್ಟಿಚ್ಚಿಂದ ಒಂದು ½ ಇಂಚಸ್ ಅಥವಾ 1/4 ಇಂಚಸ್ ತಗೊಂಡು ನೀಡಲ್ನ ಹಿಂಬದಿಗೆ ಚುಚ್ಕೋಬೇಕು. ಹಿಂದೆ ಚುಚ್ಚಿದಾಗ ನೋಡಿ, ಇಷ್ಟು ನೀಡಲ್ದು ತುದಿ ಇದೆಯಲ್ಲ, ಒಂದು ಪಾಯಿಂಟು ಅಷ್ಟು ಮಾತ್ರ ನಾವು ಕ್ಲಾತ್ನ ತಗೊಂಡು ಮತ್ತೆ ನಾವು ವಾಪಸ್ ಹೋಗಬೇಕು. ನೀಡಲ್ ತೊಗೊಂಡು ವಾಪಸ್ ತೊಗೋಬೇಕು ಮೇಲಕ್ಕೆ. ನೋಡಿ, ಈ ರೀತಿ ತೊಗೊಂಡ್ಬೇಕಾದ್ರೆ ಥ್ರೆಡ್ಡನ್ನು ಒಂದು ಸುತ್ತು ನೀಡಲ್ ಸುತ್ಕೊಳ್ಳಿ, ನಿಧಾನಕ್ಕೆ ಎಳ್ಕೊಳ್ಳಿ. ಈ ರೀತಿ ಎಳ್ಕೊಳ್ಳೋದ್ರಿಂದ ಅದು ಅಲ್ಲೇ ಲಾಕ್ ಆಗುತ್ತೆ ಮತ್ತು ನೀಟಾಗೂ ಕಾಣುತ್ತೆ, ಎಮ್ಮಿಂಗ್ ಕಿತ್ತು ಬರಲ್ಲ. ನಾವು ಫೇಸ್ ಸೈಡಲ್ಲಿ ನೋಡಿದಾಗ ನೋಡಿ, ಇಲ್ಲಿ ಕಾಣ್ತಿದ್ದೆಲ್ಲ, ಇಷ್ಟು ಮಾತ್ರ ಕಾಣಬೇಕು, ಜಾಸ್ತಿ ಥ್ರೆಡ್ ಕಾಣಬಾರ್ದು. ಮತ್ತೊಂದು ಸ್ಟಿಚ್ ಹಾಕಬೇಕಾದ್ರೆ ಹಿಂದೆ ನಾವು ಎಷ್ಟು ಗ್ಯಾಪ್ ಕೊಟ್ಟಿದ್ದೀವೋ ಅಷ್ಟೇ ಗ್ಯಾಪಲ್ಲಿ ನಾವು ಮತ್ತೆ ನೀಡಲ್ ಚುಚ್ಚಿ ಎಮ್ಮಿಂಗ್ ಮಾಡ್ಕೋಬೇಕು. ಎಮ್ಮಿಂಗ್ ಮಾಡಬೇಕಾದ್ರೆ ಪ್ರತಿಯೊಂದು ಹೊಲಿಗೆನೂ ಈಕ್ವಲ್ ಆಗಿದ್ದರೆ, ಅಂದರೆ ಒಂದೇ ಸಮಾನಾಂತರವಾಗಿದ್ದರೆ ಅದು ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಮತ್ತು ನೀಟ್ ಫಿನಿಶಿಂಗ್ ಬರುತ್ತೆ. ನೀವು ಗ್ಯಾಪ್ನ ½ ಇಂಚಸ್ ತೊಗೊಂಡ್ರೆ ಕೊನೆವರೆಗೂ ½ ಇಂಚಸ್ ಅಷ್ಟೇ ಸ್ಟಿಚ್ ಹಾಕ್ಕೊಂಡೋಗಿ, ಇಲ್ಲ 1/4 ಇಂಚಸ್ ತೊಗೊಂಡ್ರೆ 1/4 ಇಂಚಸ್ ಅಷ್ಟೇ ಸ್ಟಿಚ್ ಹಾಕ್ಕೊಂಡೋಗಿ. ಫ್ರೆಂಡ್ಸ್, ಬ್ಯಾಕ್ ಸೈಡ್ ನೋಡಿದಾಗ ಸಣ್ಣ ಸಣ್ಣ ಸ್ಟಿಚಸ್ಗಳು ಬಂದಿರುತ್ತೆ. ಈ ರೀತಿ ಬಂದರೆ ಕರೆಕ್ಟಾಗಿ ಬಂದಿದೆ ಅಂತ ನಿಮ್ಗೆ ಕಾಣೋಕ್ಕೋಸ್ಕರ ನಾನು ವೈಟ್ ಕಲರ್ ದಾರನ ಯೂಸ್ ಮಾಡಿದ್ದೀನಿ. ನೀವು ಯೂಸ್ ಮಾಡಬೇಕಾದ್ರೆ ಸೇಮ್ ಕಲರ್ ಥ್ರೆಡ್ ಯೂಸ್ ಮಾಡಿ. ಸೇಮ್ ಕಲರ್ ಥ್ರೆಡ್ ಯೂಸ್ ಮಾಡೋದ್ರಿಂದ ನಾವು ಎಮ್ಮಿಂಗ್ ಮಾಡಿದ್ದೀವಿ ಅಂತ ಫೇಸ್ ಸೈಡಲ್ಲಿ ನೋಡಿದಾಗ ಗೊತ್ತಾಗೋದಿಲ್ಲ. ಫ್ರೆಂಡ್ಸ್, ಇದೇ ಸೇಮ್ ಮೆಥಡು ನಾವು ಬ್ಲೌಸಲ್ಲಿ ನೆಕ್ ಫೋಲ್ಡಿಂಗಲ್ಲಿ ಎಮ್ಮಿಂಗ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೂ ಸಹ ಇದೇ ಸೇಮ್ ಮೆಥಡ್ನ ಯೂಸ್ ಮಾಡಬೇಕು. ಫ್ರೆಂಡ್ಸ್, ನೀವು ಎಮ್ಮಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕ್ಲಾತ್ನ 10x10 ಅಂದರೆ ವಿಡ್ತು 10 ಇಂಚಸ್ಸು ಮತ್ತು ಲೆಂತು 10 ಇಂಚಸ್ ಇರೋ ಥರ ಕಟ್ ಮಾಡ್ಕೊಳ್ಳಿ. 4 ಸೈಡು ಎಮ್ಮಿಂಗ್ ಮಾಡ್ಕೊಳ್ಳಿ. ಈಗ ಮಾಡೋದ್ರಿಂದ ನಿಮಗೆ ಎಮ್ಮಿಂಗ್ ಪ್ರಾಕ್ಟೀಸ್ ಆದಂಗೂ ಆಗುತ್ತೆ, ಜೊತೆಗೆ ಹ್ಯಾಂಡ್ ಕರ್ಚೀಫ್ ಸಹ ರೆಡಿ ಆಗುತ್ತೆ. ಈ ಎಮ್ಮಿಂಗಲ್ಲಿ ಪ್ರತಿ ಒಂದು ಸ್ಟಿಚಸ್ಗೂ ಲಾಕ್ ಆಗಿದೆ. ಫ್ರೆಂಡ್ಸ್, ನಿಮ್ಮ ಹಳೆ ಬ್ಲೌಸ್ಗಳಲ್ಲಿ ನೋಡಿರ್ಬೋದು, ಎಮ್ಮಿಂಗ್ ಎಲ್ಲ ಕಿತ್ತು ಬಂದಿರ್ತದೆ ಕೆಲವೊಂದು ಬ್ಲೌಸ್ಗಳಲ್ಲಿ. ಈ ರೀತಿ ನೀವು ಸ್ಟಿಚಸ್ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಎಮ್ಮಿಂಗ್ ಕಿತ್ತು ಬರೋದಿಲ್ಲ. ಮತ್ತು ಲಾಸ್ಟಿಗೆ ಡೌನಿಂದ ಮೇಲಕ್ಕೆ ಫಸ್ಟ್ ಹಾಕ್ಕೊಂಡಿದ್ವಲ್ಲ, ಅದೇ ರೀತಿ ಸ್ಟಿಚ್ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ಕ್ಲಾಸಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಮರೀದೆ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನು ಸಹ ಕ್ಲಿಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.